ವಿಷ್ಣುವರ್ಧನ್ ಅಂಬರೀಷು ಜೈನಿ ಮನೇಲಿ ಕೂತ್ಕೊಂಡಿದ್ದಾರೆ. ನಾನು ಒಳಗಡೆ ಬಂದ ತಕ್ಷಣ ಇದು ಮೀಟಿಂಗ್ ಇರುತ್ತೆ, ಆಗ ಜಯಂತಿ ಹತ್ರ ಅಮ್ಮ ನಾನು ಆಚೆ ಕಡೆ ಇರ್ತೀವಿ, ನಿಮಗೆ ಪ್ಲೀಸ್ ಮಾಡಿಕೊಂಡು ಆಮೇಲೆ ನಾವು ಕರೀರಿ ಬರ್ತೀನಿ ಅಂದೆ. ಒಡನೆ ವಿಷ್ಣುವರ್ಧನ್ ಅದೆಲ್ಲ ನಮಗೆಲ್ಲ ಏನು ನಮ್ಮ ಇಂಪಾರ್ಟೆಂಟ್ ಇದಿಲ್ಲ, ಬನ್ನಿನ ಕೂತ್ಕೊಂಡು ಅವ್ರು ಮಿಡಿಲ್ ವಿಷ್ಣುವರ್ಧನ್ ಮಿಡಿಲ್ ನನ್ನ ಕೂತ್ಕೊಂಡು ಕೂತ್ಕೊಳ್ಳೆ ಹೇಳಿದ್ದಾರೆ. ಆಮೇಲೆ ಅದು ಏನಂದ ಬೇಕಂದ್ರೆ ಅವತ್ತು ನಡಿಗರ ಸಂಘ ಅವ್ರ ಆರ್ಟಿಸ್ಟ್ ಅಸೋಸಿಯೇಷನ್ ಮೀಟಿಂಗು ರಾಜಕುಮಾರ್ ರಿಕ್ವೆಸ್ಟ್ ಮಾಡಿದಾರ ಅವ್ರ ಮನೇಲಿ ಮೀಟಿಂಗ್ ಮಾಡಕ್ಕೆ. ಅದಕ್ಕೆ ಸರಿ ಆ ಪ್ಲೇಸ್ಗೆ ಇವರೆಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಅವ್ರಿಗೆ ಕನ್ನಡ ಸ್ವಚ್ಛವಾಗಿ ಬರಲ್ಲ, ಅವರು ತೊದಲಿಸ್ತಾ ಇದಾರೆ, ಯಾಕೆಂದ್ರೆ ಅವರು ತಮಿಳು ಜಾಸ್ತಿ ಮಾತಾಡ್ತಾರೆ, ಅದಕ್ಕೋಸ್ಕರ ಅದು ಅವ್ರಿಗೆ ಕನ್ನಡ ಜಾಸ್ತಿ ಬರಲ್ಲ, ಯಾಕಂದ್ರೆ ತಮಿಳ್ ಮಾತಾಡೋದ್ರಿಂದ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅದಕ್ಕೋಸ್ಕರ ಸ್ವಲ್ಪ ಅವರು ಮಾತಾಡೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸರಿ ಹೇಳಿ ಸರ್. ಅದೇ ಆ ಮೀಟಿಂಗ್ ಅದು ಅವ್ರು ಬಂದದ ರೀಸನ್ ಒಂದು ಜಯಂತಿ ಒಂದು ವೈಸ್ ಪ್ರೆಸಿಡೆಂಟ್, ಸರೋಜಾದೇವಿ ಜಯಂತಿ ವೈಸ್ ಪ್ರೆಸಿಡೆಂಟ್, ವಿಷ್ಣುವರ್ಧನ್ ಟ್ರೆಷರರ್, ಅಂಬರೀಶ್ ಪ್ರೆಸಿಡೆಂಟ್. ಅದಕ್ಕೆ ರಾಜಕುಮಾರ್ ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಮೀಟಿಂಗ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಯಂತಿ ಇವರೆಲ್ಲ ಕರ್ಕೊಂಡು ಬಂದ್ದಾರೆ. ಅದು ವಿಷ್ಣುವರ್ಧನ್ ಹೇಳಿದ್ದಾರೆ, ನೀವು ಏನು ಡಾಕ್ಟರ್ ಹೇಳ್ತಾರೋ ರಾಜ್ಕುಮಾರ್ ಸರ್ ಹೇಳಿದಾರೋ ಅದೆಲ್ಲ ನಾವು ಒಪ್ಕೊಳ್ತೀವಿ, ನನ್ಗೂ ಸ್ವಲ್ಪ ಇದು ಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ಅಂಬರೀಷು ಜಯಂತಿ ಸರೋಜಾದೇವಿ ರಾಜ್ಕುಮಾರ್ ಮನೆಗೆ ಹೋಗಿ ಆ ಮೀಟಿಂಗ್ ಎಲ್ಲ ಫಿನಿಶ್ ಆಗಿ ಬಂದಿದೆ. ಇದು ಯಾಕೆ ನಾ ಹೇಳಿದೆ ಅಂದ್ರೆ, ನಾನು ಹೊಸಬನು, ನನ್ನ ಇಟ್ಕೊಂಡು ಅವರು ಮೀಟಿಂಗ್ ಮಾತಾಡಿದ್ದಾರೆ. ಹಾಗೆಂದ್ರೆ